ನಮಸ್ಕಾರ, ಶುಭ ಸಂಜೆ ನನ್ನ ಪ್ರೀತಿಯ ಸ್ನೇಹಿತರೆ. ಓ, ಆಲ್ ದೀಸ್ ಪೀಪಲ್ ನೋಡಿ, ಟರ್ಕಿಯಿಂದ ಕುರ್ದಿಸ್ತಾನಿಂದ ಬರ್ತಾ ಇರುವಂತಹ ಐಟಮ್ಗಳೆಲ್ಲ ಬಾಗ್ದಾದ್ಗೆ ಕ್ಯಾಪಿಟಲ್ಗೆ ಹೋಗೋದಕ್ಕೆ ಇಲ್ಲಿ ಕಸ್ಟಮ್ಸಿಗೆ ನಿಂತಿದ್ದಾರೆ. ಸೊ ನಾವು ಮತ್ತು ನಮ್ಮ ಡಾಕ್ಟ್ರು ಇಬ್ರು ಕುರ್ದಿಸ್ತಾನ್ಗೆ ಹೋಗ್ತಾ ಇದ್ದೀವಿ ಗುರು. ಸಾಮಾನ್ಯ. ಸೊ ಏನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಅಂದರೆ, ಅವ್ರದ್ದೊಂದೇನೋ ಒಂದು ಕೆಲಸ ಇತ್ತಲ್ಲಿ, ಹಾಗೆ ನೀವು ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು, ಲೋಕಲ್ ಜೊತೆಗೆ ಇಡೀ ದೇಶವನ್ನು ಸುತ್ತಾಡೋದು. ಅವ್ರ ಕಾರಲ್ಲಿ ಕೂತಿದ್ದೀವಿ, ಮ್ಯಾಪ್ ಹಾಕ್ಕೊಂಡಿದ್ದೀವಿ. ಇಲ್ಲಿಂದ 4 ಗಂಟೆ ಜರ್ನಿ, ಬಹಳ ದೂರ ಹೋಗಬೇಕು. ಅವ್ರ ಅಭಿಪ್ರಾಯ ಹೇಳ್ತಾ ಇದ್ದಾರೆ, ನನ್ನ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಹಿಂದೂಯಿಸಮ್ ಬಗ್ಗೆ ತುಂಬ ಕ್ವಶನ್ಸ್ ಕೇಳಿದ್ರು. ಆಮೇಲೆ ನಿಮ್ಮ ದೇಶದಲ್ಲಿ ಹುಡುಗಿರು ಹೆಂಗೆ, ಅವ್ರ ಬಟ್ಟೆ ಹೆಂಗೆ ಹಾಕೋತಾರೆ, ಹುಡುಗರಿಗೇನೋ ಪ್ರಾಬ್ಲಮ್ ಇಲ್ವಾ, ಮತ್ತು ಹಿಂದೂ ಮುಸ್ಲಿಮ್ ಗಲಾಟೆ ಆಗುತ್ತೆ ನಿಮ್ಮಲ್ಲಿ, ಆಮೇಲೆ ಬೇರೆ ಬೇರೆ ಪ್ರತಿಯೊಂದು ವಿಷಯನೂ ಮಾತಾಡ್ತಾ ಇದ್ವಿ. ಓಪನ್ ಡಿಸ್ಕಷನ್ ನಡೀತಾ ಇತ್ತು, ಯಾವುದೇ ರೀತಿ ಜಡ್ಜ್ಮೆಂಟ್ ಇಲ್ಲದೆ. ಬಹಳ ಖುಷಿಯಾಗುತ್ತೆ ಇಂಥ ಓಪನ್ ಮೈಂಡೆಡ್ ಪರ್ಸನನ್ನು ಮೀಟ್ ಮಾಡಿದ್ದು. ಡಾಕ್ಟರ್ ಲೂಮಾ ಈಸ್ ವೆರಿ ಗುಡ್. ನೋಡಿ, ಡಾಕ್ಟ್ರ್ ಆದ್ರೂ ಒಂಚೂರು ಗಾಂಚಲಿ ಇಲ್ಲ, ಎಷ್ಟು ಹಂಬಲ್ ಆಗಿ, ಎಷ್ಟು ಸ್ವೀಟ್ ಆಗಿದ್ದಾರೆ. ಇರಾನ್ ಮತ್ತು ಟರ್ಕಿ ಇರಾಕ್ ದೇಶಕ್ಕೆ ಬರ್ತಾ ಇದ್ದಂತಹ ನೀರನ್ನು ಸಂಪೂರ್ಣವಾಗಿ ತಡೆ ಹಿಡಿದ್ಬಿಟ್ರು. ಇವಾಗ ನಾವು ಹೇಗೆ ಪಾಕಿಸ್ತಾನಕ್ಕೆ ಇವಾಗ ಇಂಡಸ್ ಟ್ರೀಟಿಯನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ನೀರನ್ನು ತಡೆ ಹಿಡಿತಾ ಇದ್ದೀವಲ್ಲ, ಅದೇ ಥರ ಈ ದೇಶ ಕೂಡ ಆ ಒಂದು ಚಾಲೆಂಜ್ನ ಫೇಸ್ ಮಾಡಿದೆ. ಬಹಳ ಕಷ್ಟ. ಬರ್ತಾ ಇರುವಂತಹ ನೀರು ಸ್ಟಾಪ್ ಆದರೆ ಅಗ್ರಿಕಲ್ಚರ್ ನಿಂತೋಗ್ಬಿಡುತ್ತೆ, ಎಲ್ಲ ನಿಂತೋಗ್ಬಿಡುತ್ತೆ ಸಂಪೂರ್ಣವಾಗಿ. ಕಾರ್ಖಾನೆಗಳು ನಿಂತೋಗುತ್ತೆ, ಕುಡಿಯೋಕ್ಕೆ ನೀರಿರಲ್ಲ, ಬಿಸಿಲು ಜಾಸ್ತಿ ಆಗುತ್ತೆ, ಮತ್ತು ಡಸ್ಟ್ ಜಾಸ್ತಿ ಆಗುತ್ತೆ. ರೀಸೆಂಟ್ಲಿ ಇವಾಗಲೂ ನೋಡ್ಬೋದು ನೀವು, ಒಂಥರ ಡಸ್ಟಿ ಆಗಿದೆ ಇಡೀ ಊರು, ದೇಶ. ಯಾಕೆ ಅಂದರೆ ನೋಡಿ, ಕ್ಲಾರಿಟಿನೇ ಇಲ್ಲ, ಮೋಡ ಎಲ್ಲ. ಯಾಕೆಂದರೆ ಡಸ್ಟ್ ಸ್ಟಾರ್ಮ್ ಬಂದು ಇಡೀ ದೇಶ ಸಫರ್ ಮಾಡಿದೆ. ಈಗಷ್ಟೇ ಸೆಕ್ಯೂರಿಟಿ ಚೆಕ್ ಆಯಿತು. ಸೆಕ್ಯೂರಿಟಿ ಚೆಕ್ಕಲ್ಲಿ ನನ್ನ ನಗು ನೋಡಿ ಬಿಟ್ಬಿಟ್ರು ಅಂತ ಭಾರಿ ಕೊಚ್ಕೋತಾ ಇದ್ದಾರೆ ನಮ್ಮ ಲೂಮಾ ಮೇಡಮ್, ಬಿಕಾಸ್ ಆಫ್ ಯುವರ್ ಸ್ಮೈಲ್. ನನ್ನ ಕ್ಷೇಮ ಏನೆಂದು ಅರಿವೆ ನೀನೆ. ದಿಯಾಲೆ ಅಂತ ಒಂದು ಊರು ಪಾಸ್ ಆಗ್ತಾ ಇದ್ದೀವಿ. ಇಲ್ಲಿಂದ ಇರಾನ್ಗೆ ಬಹಳ ಹತ್ರ ಅಂತೆ, ಕೇವಲ 200 ಕಿಲೋಮೀಟ್ರು. ಅದಕ್ಕೆ ಮೀನಾ ನೆನೆಸ್ಕೊಂಡು ಅದೇ ಸಾಂಗ್ನ ಹಾಡಾಕಿ ಕೇಳ್ತಾ ಇದ್ದೀನಿ. ಈ ಒಂದು ಊರು ತನ್ನ ಆರೆಂಜಸ್ಗೆ ಬಹಳ ಫೇಮಸ್ ಅಂತೆ. ಇಡೀ ವಿಶ್ವದಲ್ಲಿ 5ನೇ ಅತ್ಯಂತ ಹೆಚ್ಚು ಆಯಿಲ್ ರಿಸರ್ವ್ಸ್ ಇರುವಂತಹ ದೇಶವಾದ ಇರಾಕ್ನಲ್ಲಿ ನಾವಿವತ್ತು ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಇಲ್ಲಿಯ ಪೆಟ್ರೋಲ್ ಬಂಕು ಭಾಳ ವಿಚಿತ್ರವಾಗಿದೆ. ಅಲ್ಲಿ ನೋಡ್ಬೋದು ನೀವು, ಬೇರೆ ಬೇರೆ ಅರಬ್ಸು ಪೆಟ್ರೋಲ್ ಹಾಕ್ಸ್ಕೊತಾ ಇರೋದು ತಮ್ಮ ಗಾಡಿಗಳಿಗೆ. ಪೆಟ್ರೋಲು ಬಹಳ ಚೀಪ್ ಅಂತ ಇಲ್ಲಿ. ಕೆಲವು ಜನಗಳು ಇಳ್ಕೊಂಡು ಅವರೇ ಪೆಟ್ರೋಲ್ ಹಾಕೋತಾ ಇದ್ದಾರೆ. ನಮ್ಮ ಗಾಡಿಗೆ ಇವಾಗ ಪೆಟ್ರೋಲ್ ಹಾಕ್ಸೋ ಸಮಯ ನೋಡಿ. ಇಲ್ಲಿ ಈ ಥರ ಸೆಕ್ಯೂರಿಟಿ ಥರ ಡ್ರೆಸ್ ಹಾಕೊಂಡಿರ್ತಾರೆ ಇಲ್ಲಿ ಪೆಟ್ರೋಲ್ ಬಂಕ್ ವರ್ಕರ್ಸ್ ಕೂಡ. ಹೌ ಮಚ್ 1 ಲೀಟರ್ ಪೆಟ್ರೋಲ್? ಇವಾಗ ಗೊತ್ತಾಗ್ತಾ ಇದೆ, 1 ಲೀಟ್ರ್ ಪೆಟ್ರೋಲ್ಗೆ 20 ರೂಪಾಯಿ ಅಷ್ಟೇ. 20 ರೂಪಾಯಿ. 1 ಲೀಟ್ರ್ ಪೆಟ್ರೋಲ್ಗೆ 20 ರೂಪಾಯಿ ಇದ್ದರೆ ನಮ್ಮ ದೇಶದಲ್ಲಿ ನಾನಂತೂ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಗಾಡೀಲಿ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಇಡೀ ದೇಶವನ್ನು ಸುತ್ತಾಡ್ಬಿಡ್ತಾ ಇದ್ದೆ. ನಮ್ಮ ದೇಶದಲ್ಲಿ ಪೆಟ್ರೋಲ್ನ ಹಾಕ್ಸೋದೇ ಭಾಳ ಕಷ್ಟ. ಏನು ಮಾಡೋದು? ಇರಾನಿಗೆ ಬಂದು ಸೆಟ್ಲ್ ಆಗೋಕ್ಕಾಗಲ್ಲ, ಇರಾಕಿಗೆ ಬಂದು ಸೆಟ್ಲ್ ಆಗೋಕ್ಕಾಗಲ್ಲ. ನಾವಿವಾಗ ಫುಲ್ ಟ್ಯಾಂಕ್ ಹಾಕ್ಸ್ತಾ ಇದ್ದೀವಿ ಗಾಡಿಗೆ. ಎಷ್ಟಾಗುತ್ತೆ ನೋಡೋಣ. ಹೌ ಮಚ್ ಇಟ್ ಕಾಸ್ಟೆಡ್?
خلي يعطيك 25 حتى تبقى قد خردة. الله يحفظك ويوفقك ورزقك يا رب. ممنون أبويا ممنون. What did he say? He say I will pay. I tell him no. ಅಯ್ಯೋ, Because of you are ನಾನ್ ಬಂದಿರೋದಕ್ಕೆ ವಿಸಿಟರ್ ಗೆಸ್ಟ್ ಇರೋದಕ್ಕೆ ಇಡೀ ಫುಲ್ ಟ್ಯಾಂಕ್ನ ಫ್ರೀ ಆಗಿ ಕೊಡಕ್ ರೆಡಿ ಇದಾರೆ ಜನ. ಅವ್ರು ಕೊಡ್ತಾರಂತೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. شربت تخبط. قال هاي شو طعمي وقالوا له تعال نضيفك. فرحان وقدموا له شاي وقهوة. بالسلامة. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು, ಬಾಯ್. الله يسلمك. ಫುಲ್ ಟ್ಯಾಂಕ್ ಪೆಟ್ರೋಲು ನಾವೇ ಕೊಡ್ತೀವಿ ಅಂತ ಹೇಳೋ ಜನಗಳು ಜಗತ್ತಲ್ಲಿ ಇದಾರ? ಹೌ ಮಚ್ ಇಟ್ ಕಾಸ್ಟೆಡ್ ಫಾರ್ ಅಸ್? $15 ಟೋಟಲಿ. ಅಂದರೆ ಇರಾಕ್ ದೇಶದಲ್ಲಿ 2 ರೀತಿಯ ಪೆಟ್ರೋಲ್ ಬಂಕ್ ಇದೆ. ಒಂದು ಗೌರ್ಮೆಂಟ್ ನಡೆಸುವಂತಹ ಪೆಟ್ರೋಲ್ ಬಂಕು, ಒಂದು ಪ್ರೈವೇಟ್ ಪೆಟ್ರೋಲ್ ಬಂಕು. ಹಾಗೆ ರೋಡ್ ಸೈಡಲ್ಲಿ ಕೂಡ ಸಾಕಷ್ಟು ಬ್ಲ್ಯಾಕ್ ಮಾರ್ಕೆಟಲ್ಲಿ ಕೂಡ ಪೆಟ್ರೋಲ್ ಬಂಕ್ ಇದೆ, ಬೇರೆ ಬೇರೆ ರೀತಿ. ಆ್ಯಂಡ್ ಗೌರ್ಮೆಂಟ್ ಪ್ರೈಸ್ ಆ್ಯಂಡ್ ಪ್ರೈವೇಟ್ ಪ್ರೈಸ್ ಇಸ್ ಡಿಫ್ರೆಂಟ್ ಆರ್ ಸೇಮ್? ಎರಡರಲ್ಲೂ ಸೇಮ್ ಅಂತೆ. ಈ ಹೈವೇಗಳಲ್ಲಿ ಸಿಕ್ಕಾಬಟ್ಟೆ ಕಾಫಿಯನ್ನು ಮಾರ್ತಾರೆ ಜನಗಳು, ಬೇರೆ ಬೇರೆ ರೀತಿಯ ಕಾಫಿ ಎಲ್ಲ ಕಡೆನೂ. ಸೌದೆ ಒಲೆಯಲ್ಲಿ ಮಾಡಿರುವಂತಹ ಕಾಫಿ. ಇರಾಕ್ನ ಹೈವೇ ರಸ್ತೆಗಳಲ್ಲಿ ಹೇಗೆ ಕಾಫಿಯನ್ನು ಇಡಲಾಗಿದೆ. ಓಕೆ ಡನ್, ನೋ ಶುಗರ್. ಅಸ್ಸಲಾಮ್ ವಲೈಕುಮ್ ಬ್ರದರ್, ಹೌ ಆರ್ ಯು? ಕಾಫಿ ನೋಡ್ರಿ ಹಿಂಗೆ ಇಟ್ಟಿದ್ದಾರೆ, ಸೌದೆ ಒಲೆ ಕಾಫಿ ಇದು. 2 ಕಾಫಿ, ಒಂದಕ್ಕೆ ಸಕ್ಕರೆ ಬೇಡ, ಶಕ್ಕರ್ ನೋ, ಒನ್ ಲೆಸ್ ಶುಗರ್. ನೋಡಿ ಹಿಂಗೆ ಹಾಕ್ತಾರೆ ಇದನ್ನು. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ರಿ. ನೋ ಶುಗರ್. ಸೋರು ಕನ್ನಡ ಕಲಿಸ್ತಾ ಇದ್ದೀನಿ. ಸೊ ನಮ್ಮ ಮೇಡಮ್ಗೆ, ಮೇಡಮ್ ಕಮ್ ದಿಸ್ ಸೈಡ್. ಯಾವನಾರು ಗುದ್ಕೊಂಡು ಹೋಗ್ಬಿಡ್ತಾನೆ, ಅದಕ್ಕೆ ಹುಡುಗಿರು ಡ್ರೈವ್ ಮಾಡ್ಬೇಕಾದ್ರೆ ಕೂತ್ಕೋಬಾರ್ದು ಪಕ್ಕದಲ್ಲಿ. ಹಿಂಗೆ ನೋಡಿ ಯಾರು ನಿಲ್ಲಿಸ್ತಾರೆ ಈ ಥರ ರೋಡಲ್ಲಿ ಅಲ್ವಾ? ಬೋರ್ಡು ಹುಡುಗ ಹೇಳ್ತಾನೆ, ನನ್ನ ಬೋರ್ಡನ್ನ ಫೇಮಸ್ ಮಾಡು ಗುರು ಅಂತ. ನಮ್ಮ ದೇಶದವ್ರು ಯಾವತ್ತು ಬರ್ತಾರೆ ಈ ದೇಶಕ್ಕೆ ಅಲ್ವಾ? ಬರೋಕ್ಕೆ ಭಯ ಪಡ್ತಾರೆ. ಸದ್ದಾಮ್ ಹುಸೇನ್ ಅಂದ ತಕ್ಷಣ ಓಡೋಗ್ಬಿಡ್ತಾರೆ ಎಲ್ಲರೂ. ಕಾಫಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಈ ಪಾತ್ರೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು ನೊರೆಯುಕ್ತ ಕಾಫಿ. ನೊರೆ ಇದೆ. ಇವಾಗ ಕಾಸು ಕೊಡೋಣ. ಎಷ್ಟಾಯ್ತು ಗುರು? ನೋ ದುಡ್ಡಿಸ್ಕೊಳ್ಳಲ್ವಂತೆ. ದುಡ್ಡು ಕೊಡದೆ ನಾವು ಹೋಗಲ್ಲ. ನೋ ಟೇಕ್ ಥ್ಯಾಂಕ್ ಯು. ಸೊ ಇಲ್ಲಿ ಎಲ್ಲೂ ಇರಾಕ್ ದೇಶದಲ್ಲಿ ಈ ನಿಮ್ಮ ಕನ್ನಡಿಗನಿಗೆ ಒಂದು ಕಡೆನೂ ದುಡ್ಡು ಕೊಡೋಕ್ಕೆ ಬಿಡಲ್ಲ. ಹಲೋ ಬ್ರದರ್, ಹೌ ಆರ್ ಯು? ಯಾರು ದುಡ್ಡು ಕೊಡೋಕ್ಕೆ ಬಿಡ್ತಾ ಇಲ್ಲ ರೀ, ಎಲ್ಲ ಫ್ರೀ ಅಂತಾರೆ. ಹಂಗೆ ಮಾಡೋಕ್ಕಾಗತ್ತ ನಾವು? ಯಾವ ಲೆವೆಲ್ಗೆ ಸಕ್ಕರೆ ಹಾಕಿದ್ದಾನೆ ಅಂದರೆ ನಂಬಕ್ಕೆ ಅಸಾಧ್ಯ. ಮೇನ ಕಸ್ಟರ್ಡ್ ಥರ ಇದೆ ಇದು. ನಮ್ಮ ಮೇವಾಡ್ ಏನದು ಕಸ್ಟರ್ಡ್ ಮಿಲ್ಕ್ ಥರ ಇರುತ್ತಲ್ಲ, ಆ ಥರ ಇದೆ ಇದು ಕಾಫಿ. ಇದು ಯಾವ ಥರ ಕಾಫಿ ಇದು? ಕುಡಿಯೋ ಕಷ್ಟ. ಇದೇ ಹೈವೇಲಿ ನೋಡ್ಬೋದು ನೀವು ಜನ ವಾಟ್ರ್ ಬಾಟ್ಲ್ ಹೆಂಗೆ ಮಾರ್ತಾಯಿದ್ದಾರೆ ನೋಡಿ. ಇಲ್ಲಿ ವಾಟ್ರ್ ಬಾಟ್ಲು ಮಾರ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಕಾಫಿ ಶಾಪ್ ಇದೆ. ಅಸ್ಸಲಾಮ್ ವಲೈಕುಮ್. ಆಮೇಲೆ ಇಲ್ಲಿ ಬಾಳೆಹಣ್ಣು ಮಾರ್ತಾ ಇದ್ದಾರೆ, ಕರ್ಬೂಜ ಮಾರ್ತಾ ಇದ್ದಾರೆ, ಕಲ್ಲಂಗಡಿ ಹಣ್ಣು ಮಾರ್ತಾ ಇದ್ದಾರೆ. ಸಕ್ಕತ್ತಾಗಿದೆ. ಈ ಒಂದು ಬಿಸಿಲಿಗೆ ಕಲ್ಲಂಗಡಿ ಹಣ್ಣಿನ ಉಪಯೋಗ ಬಹಳ ಇದೆ, ಜಾಸ್ತಿನೇ. ಏನೋ ಒಂದು ಫ್ರೀ ಕೊಡಲೇಬೇಕಾ ನೀನು? ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು. ಫೋಟೋ ಆಕ್ಸ್ ಕಮ್ ಬಾಯ್. ಹೈವೇಲಿ ಮತ್ತೊಂದು ಪಿಟ್ ಸ್ಟಾಪು. ಯಾಕಪ್ಪ ಅಂದರೆ ಇರಾಕಿ ಕುರಿಗಳನ್ನು ಫಸ್ಟ್ ಟೈಮು ಲೈಫಲ್ಲಿ ನೋಡ್ತಾ ಇದ್ದೀನಿ. ಸೊ ಇರಾಕಿ ಭಾಷೆಯಲ್ಲಿ ಕುರಿಗಳಿಗೆ ಖರೂಫ್ ಅಂತ ಕರೀತಾರೆ. ಎಲ್ಲ ಖರೂಫ್ಗಳು ಅಂಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆ. ನೋಡಿ ಹೆಂಗಿದೆ ಅಂತ. ಒಂದು ಸಕ್ಕತ್ತಾಗಿದೆ. ಎಲ್ಲ ಗುಂಪು ನಿಂತಿವೆ. ಓಯ್ ಏನರ ಸಮಾಚಾರ? ನಾನು ಗ್ಲೋಬಲ್ ಕನ್ನಡಿಗ, ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಚೆನ್ನಾಗಿದ್ದೀರಾ? ಎಲ್ಲ ಓಡ್ರ ಇವಾಗ. ಸಕ್ಕತ್ತಾಗಿದೆ ನೋಡಿ. ಅದು ಕಪ್ಪುದು ಏನೋ, ಬಾ ಓಡು.
ಚಿಕ್ಕ ಮರಿ ಇದ್ರೆ ಎತ್ತಾಕೋಬೋದಿತ್ತು. ಹಾಂ, ಇಲ್ಲಿ ಕತ್ತೆ, ಇರಾಕಿ ಕತ್ತೆ. ಇವಾಗ ಸಮ್ಮರ್ ಶುರು ಆಗಿದೆ ಅಲ್ವಾ, ಇದು ಉಳುವಂತಹ ಜಾಗ. ಆದರೆ ಏನು ನೀರ್ಗಿರಿಲ್ಲ ಇಲ್ಲಿ, ಫುಲ್ ಒಣಗೋಗಿದೆ. ನೋಡಿ ಕತ್ತೆ ಹೆಂಗಿದೆ ಅಂತ. ಸಲಾಮ್ ಅಲೈಕುಮ್. ಕತ್ತೆ ಬಾ. ಓಯ್, ಒದಿಬೇಡ ಕಣೋ, ಒದಿಯೋಕ್ಕೆ ತಿರ್ಕೊಂಬಿಡುತ್ತೆ. ನೋಡ್ರಿ ಹೆಂಗಿದೆ ಟಗರು. ಓ, ಎಲ್ಲದಕ್ಕೂ ಗಂಟೆ ಕಟ್ಟಿದ್ದಾರೆ. ಇಲ್ಲೂ ಅವರೇ ಶೆಫರ್ಡ್ ಕುರುಣ ಮೇಯಿಸ್ತಾ ಇರೋರು. ಹಾಯ್ ಹೇಳೋಣ. ಹೌ ಆರ್ ಯು ಬ್ರದರ್? ಗುಡ್ ಗುಡ್. ಚೆನ್ನಾಗಿದೆ ಡ್ರೆಸ್ಸು. ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೆ ಈ ಥರ ಕಟ್ಕೊಂಡಿರ್ತಾರೆ. ಹೌ ಮೆನಿ ಯು ಹ್ಯಾವ್? ಹೌ ಮೆನಿ ಶೀಪ್? ಹೌ ಮೆನಿ? 1 2 3 4 10 20? ಹೌ ಮೆನಿ? ನೀಯೇ ಮೀಯೇ. ಅವ್ರು ನಮ್ಮ ಭಾಷೆ ಅರ್ಥ ಆಗಲ್ಲ, ಅವ್ರ ಭಾಷೆ ನಮ್ಗೆ ಅರ್ಥ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಬಾಯ್ ಬಾಯ್ ಅನ್ನೋದು ಎಲ್ಲರಿಗೂ ಅರ್ಥ ಆಗುತ್ತೆ, ಹಾಯ್ ಅನ್ನೋದು ಎಲ್ಲರಿಗೂ ಅರ್ಥ ಆಗುತ್ತೆ. ಸರಿಯಾಗಿ ಬೇಡಿ, ತೋಳಗಳ ಥರ ಇವೆ ಇದು. ಕತ್ತೆ ಇದು ಪ್ರೊಟೆಕ್ಷನ್ ಇರಬೇಕು. ಕತ್ತೆದು ಚೈನು ಪಾಪ ಹಿಂಸೆ ಕೊಡ್ತಾರೆ ಕತ್ತೆಗಳಿಗೆ, ಎಲ್ಲದಕ್ಕೂ ಜಾಡ್ಸ್ ಓದಿಯೋಕ್ಕೆ ಟ್ರೈ ಮಾಡ್ತಾ ಇದೆ ಇದು. ಸದ್ದಾಮ್ ಹುಸೇನ್ ಅವರು ಹುಟ್ಟಿದಂಥ ಊರು ತಿಕ್ರೀತ್ ಅಂತ ಕರೀತಾರೆ. ಆ ಊರು ಇಲ್ಲಿಂದ ಕೆಲವೇ ಕಿಲೋಮೀಟ್ರ್ ಒಳಗೆ ಹೋಗ್ಬೇಕಂತೆ. ಆದರೆ ನಾವು ಇಲ್ಲಿಂದ ಬಲಭಾಗಕ್ಕೆ ಬೇರೆ ಊರ ಕಡೆ ಹೋಗ್ತಾ ಇದ್ದೀವಿ. ಈಗ ಅಮರ್ಲಿ ಅನ್ನೋ ಒಂದು ಏರಿಯಾನ ಪಾಸ್ ಆಗ್ತಾ ಇದ್ದೀವಿ. ಈ ಒಂದು ಜಾಗದಲ್ಲಿ ದೊಡ್ಡ ರಕ್ತ ಸಿಕ್ತ ಕಥೆಗಳಿವೆ. ಇರಾನ್ ಹಾಗೆ ಇರಾಕ್ ವಾರ್ ಆದಾಗ ಟರ್ಕಿ ಕೂಡ ಎಂಟ್ರಾಗಿ, ಕುರ್ದ್ಸ್ ಕೂಡ ಎಂಟ್ರಾಗಿ ದೊಡ್ಡ ವಾರ ಆದಂತಹ ಸನ್ನಿವೇಶ. ಸಾವಿರಾರು ಜನ ಸತ್ತಂತಹ ಜಾಗ. ಇಲ್ಲಿ ದಾರಿ ಪೂರ್ತಿ ಆ ಚಿಕ್ಕ ಮಕ್ಕಳು ಎಲ್ಲ ಆಲ್ಮೋಸ್ಟ್ 18 ವರ್ಷ 20 ವರ್ಷದ ಮಕ್ಕಳ ಫೋಟೋಸು ನೇತಾಕಿದ್ದಾರೆ. ಅವರೆಲ್ಲ ಶಹೀದ್ ಆದಂತೆ, ಅಂದರೆ ಯುದ್ಧದಲ್ಲಿ ಸತ್ತಂತಹ ಜನಗಳು. ಭಾಳ ನೋವಾಗುತ್ತೆ. ಇವಾಗ ಚೂರು ನೆಗೋಷಿಯೇಟ್ ಎಲ್ಲ ಮಾಡಿ ಸ್ವಲ್ಪ ಸರಿ ಹೋಗಿದೆ ಅಂತೆ. ಇಲ್ಲಿ ಬಹಳ ರಿಸೋರ್ಸಸ್ ಜಾಸ್ತಿ ಇರೋದ್ರಿಂದ ಎಲ್ಲರೂ ಈ ಒಂದು ಜಾಗಕ್ಕೋಸ್ಕರ ಹೊಡೆದಾಡ್ತಾ ಇದ್ರು ಅಂತ ಮೇಡಮ್ ಹೇಳ್ತಾರೆ. ನೋಡಿ ಇಲ್ಲಿ ಸ್ಟೀಲ್ ಪ್ರೊಡಕ್ಷನ್ ಇದೆ. ಬಹಳ ಈ ಏರಿಯಾ ರಿಚ್ ಇನ್ ರಿಸೋರ್ಸಸ್ಸು. ಇನ್ನೇನು ಕುರ್ದಿಸ್ತಾನ್ನ ಎಂಟ್ರ್ ಆಗ್ತಾ ಇದೀವಿ ನಾವು. ಮುಂದೆ ನೋಡ್ತಾ ಇದ್ದೀರಲ್ಲಿ ಬೆಟ್ಟಗುಡ್ಡಗಳ ಪ್ರದೇಶ, ಅದೇ ಕುರ್ದಿಸ್ತಾನ್. ಕುರ್ದಿಸ್ತಾನ್ ಅಂದರೆ ಇರಾಕ್ ದೇಶದ ಒಳಗೆ ಇರುವಂತಹ ಇನ್ನೊಂದು ದೇಶ ಅಂತಲೇ ಕರಿಬೋದು. ಏಕೆಂದರೆ ಇರಾನ್ ಪಕ್ಕ ಇರಾಕ್ ಇರೋದು. ಇರಾಕ್ನ ನಾರ್ದನ್ ಮೋಸ್ಟ್ ಸೈಡಲ್ಲಿರೋದು ಕುರ್ದಿಸ್ತಾನ್. ಕುರ್ದಿಸ್ತಾನ್ ಭಾಗ ಇರಾಕಲ್ಲಿ ಕೂಡ ಸ್ವಲ್ಪ ಇದೆ. ಹೇಗೆ ಬಲೂಚಿಸ್ತಾನ್ ಪಾಕಿಸ್ತಾನಲ್ಲಿ, ಅಫ್ಘಾನಿಸ್ತಾನಲ್ಲಿ, ಹಾಗೆ ಇರಾನಲ್ಲಿದೆ, ಅದೇ ಥರ ಕುರ್ದಿಸ್ತಾನ್ ಕೂಡ ಇರಾನಲ್ಲಿ ಸ್ವಲ್ಪ ಪ್ರದೇಶ ಇದೆ, ಇರಾಕಲ್ಲಿ ಸ್ವಲ್ಪ ಪ್ರದೇಶ ಇದೆ. ಇಲ್ಲಿರುವಂತಹ ಪ್ರದೇಶ ಹೆಂಗೆ ಅಂದರೆ ತಮ್ಮನ್ನ ತಾವು ಅಟಾನಮಸ್ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಈಗ ನಮ್ಮಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಇದೆ, ಆದರೂ ಕ್ರೈಸ್ಟ್ ಯೂನಿವರ್ಸಿಟಿ ಆಟಾನಮಸ್ ಯೂನಿವರ್ಸಿಟಿ, ಅಂದರೆ ನಮಗೂ ನಿಮಗೂ ಸಂಬಂಧ ಇಲ್ಲ, ನಾವು ಸಪರೇಟಾಗಿ ಯೂನಿವರ್ಸಿಟಿ ನಡೆಸ್ತೀವಿ ಅಂತ ನಡೆಸ್ತಾರಲ್ಲ, ಆ ರೀತಿ ಕುರ್ದಿಸ್ತಾನ್ ಕೂಡ ತನ್ನದೇ ಆದ ಬೇರೆ ವೀಸಾ ಮಾಡ್ಕೊಂಡಿದೆ. ಈಗ ನನಗೂ ಅಷ್ಟೇ, ಒಳಗೆ ಎಂಟ್ರಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಹೋಗಿ ನೋಡಬೇಕು. ಇರಾಕ್ ಫೆಡ್ರಲ್ ವೀಸಾ ಇದ್ದರೆ ಜನರಲಿ ಕೊಡಬೇಕು, ಬಟ್ ಕೆಲವು ಸಲ ಕೊಡದೆ ರಿಜೆಕ್ಟ್ ಕೂಡ ಮಾಡ್ಬೋದು. ಅದಕ್ಕೆ ಟೆಸ್ಟ್ ಮಾಡಬೇಕು ಆ ಬಾರ್ಡರ್ಗೆ ಹೋದಾಗ. ಇನ್ನೇನು ಕುರ್ದಿಸ್ತಾನ್ ಎಂಟ್ರ್ ಆಗ್ತಾ ಇದ್ದೀವಿ. ಕುರ್ದಿಸ್ತಾನಲ್ಲಿ ಕುರ್ದ್ಸ್ ಈ ಒಂದು ಜನಾಂಗ ಇಲ್ಲಿ ವಾಸ ಇದ್ದಾರೆ. ಒಟ್ಟು ಇರಾಕಲ್ಲಿ 3 ರೀತಿಯ ಜನಗಳು ವಾಸ ಇದ್ದಾರೆ. ಮೆಜಾರಿಟಿ ಇರೋದು ಶಿಯಾ, ಆದರೆ ರೂಲ್ ಮಾಡ್ತಾ ಇದ್ದಂತಹ ಪಾರ್ಟಿ ಸುನ್ನಿ. ಅದಾದಮೇಲೆ ಇನ್ನು ನೆಕ್ಸ್ಟ್ ಕ್ಯಾಟಗರಿ ಆಫ್ ಜನ ಕುರ್ದಿಶ್ ಜನಗಳು. ಸೊ ಈ ರೀತಿ 3 ರೀತಿಯ ಜನಗಳು ಮೆಜಾರಿಟಿಲಿ ಈ ಒಂದು ದೇಶದಲ್ಲಿದ್ದಾರೆ. ಅದು ಬಿಟ್ಟು ಬೇರೆ ಕ್ರಿಶ್ಚಿಯನ್ಸು, ಅಸಿರಿಯನ್ಸು, ಬೇರೆ ಬೇರೆ ಜನಗಳು ಕೂಡ ಇದ್ದಾರೆ. ಹಾಗೆ ಹಿಂಗೆ ಸೀದಾ ಹೋದರೆ ಟರ್ಕಿ ದೇಶಕ್ಕೆ ಕೂಡ ಹೋಗ್ಬೋದಂತೆ. ನೋಡಿ ಇಡೀ ಊರು ತುಂಬ ಚಿಕ್ಕ ಮಕ್ಕಳ ಫೋಟೋ. ಇವರೆಲ್ಲ ಯುದ್ಧದಲ್ಲಿ ಸತ್ತಿರುವಂತಹ ಮಕ್ಕಳು. ಅದಕ್ಕೆ ಮೇಡಮ್ ಕೇಳ್ತಾ ಇದ್ದಾರೆ, ಯಾವ ಮತದಲ್ಲಿ ಮಕ್ಕಳನ್ನ ಸಾಯಿಸ್ತಾರೆ ಅಥವಾ ಮಕ್ಕಳನ್ನ ಯುದ್ಧಕ್ಕೆ ಬಿಡ್ತಾರೆ, ಯಾವುದೇ ಕಾರಣಕ್ಕೂ ಅದಕ್ಕೆ ನಾನು ಒಪ್ಪೋದಿಲ್ಲ. ಶಿಯಾ ಸುನ್ನಿ ಈ ಥರ ಯಾವುದೇ ಡಿಫ್ರೆನ್ಸಿಯೇಷನ್ ಒಪ್ಪೋದಿಲ್ಲ. ಆ್ಯಕ್ಚುಲಿ ಮೇಡಮು ಹುಟ್ಟಿರೋದು ಅವರು ಇಸ್ಲಾಮಿಕ್ಕಾಗಿ ಹುಟ್ಟಿದ್ರು ಕೂಡ ಇವತ್ತು ಯಾವುದೇ ರೀತಿಯ ಮತವನ್ನು ನಾನು ಅಂಗೀಕರಿಸಲ್ಲ, ಒಪ್ಕೊಳ್ಳಲ್ಲ. ಯಾಕೆಂದರೆ ನಾನು ಅಷ್ಟು ಯುದ್ಧಗಳನ್ನು, ಅಷ್ಟು ಪ್ರಾಬ್ಲಮ್ಗಳನ್ನು ಬರೀ ಜಾತಿ ಮತದಿಂದ ನೋಡ್ಬಿಟ್ಟಿದ್ದೀನಿ. ನಾನು ಬದುಕ್ತಾ ಇರೋದು ಹ್ಯುಮ್ಯಾನಿಟಿಗೆ, ನನಗೆ ಯಾವ ಜಾತಿ ಮತನೂ ಬೇಡ ಅಂತ ಹೇಳ್ತಾರೆ. ಸೊ ಯು ಟುಡೇ ಡೋಂಟ್ ಬಿಲೀವ್ ಇನ್ ಎನಿ ರಿಲಿಜನ್, ಯು ಬಿಲೀವ್ ಇನ್ ಹ್ಯುಮ್ಯಾನಿಟಿ.
ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಮಾತ್ರ ನಂಬಿಕೆ ಇದೆ ಅಂತವ್ರಿಗೆ. ಅವ್ರು ಕೆಲವೆಲ್ಲ ಮಾತುಗಳು ಹೇಳಿದಾಗ ಗೊತ್ತಾಗತ್ತಾ ನೋವು, ಎಕ್ಸ್ಪೀರಿಯನ್ಸು, ಜೀವನದ ಅನುಭವಗಳು. ಸೊ ಅವ್ರು ಹೇಳ್ತಾ ಇರೋದನ್ನೇ ಹೇಗೆ ಒಂದು ಮತವನ್ನು ತಪ್ಪು ದಾರಿಲಿ ನಡೆಸ್ತಾರೆ ಅಂತ. ಹಾಂ ಹಾಂ ಹಾಂ, ಇದು ತುರ್ಕ್ಮ್ಯಾನ್. ಓಕೆ, ಇದೊಂದು ತುರ್ಕ್ಮ್ಯಾನ್ ವಿಲೇಜ್ ಅಂತೆ. ತುರ್ಕ್ಮ್ಯಾನ್ ಅಂದರೆ ಈ ತುರ್ಕ್ಮೆನಿಸ್ತಾನ್ ಅಥವಾ ಈ ಟರ್ಕಿ ಒರಿಜಿನ್ ಇರುವಂತಹ ಜನಗಳು ಈ ಒಂದು ಊರಿನಲ್ಲಿ ವಾಸ ಇದ್ದಾರೆ. ಹೇಗೆ ಭಾರತ ದೇಶದಲ್ಲೂ ಕೂಡ ವಿವಿಧತೆಯಲ್ಲಿ ಏಕತೆ ಇದೆಯೋ ಅದೇ ಥರ ಇಲ್ಲಿ ವಿವಿಧತೆಯಲ್ಲಿ ಜಗಳ, ಕದನ. ಇಲ್ಲಿ ನಮ್ಮ ಥರ ಬೈಯೋದು, ಕೋಲಲ್ಲಿ ಹೊಡೆಯೋದು, ಕಲ್ಲು ಹೊಡೆಯೋದಿಲ್ಲ. ಇಲ್ಲೆಲ್ಲ ಗನ್ ಎತ್ಕೊಂಡು ಶೂಟ್ ಮಾಡೋದು ಒಬ್ರನ್ನೊಬ್ರು. ಗನ್ ಕಲ್ಚರ್ ತುಂಬ ಜಾಸ್ತಿ ಇದೆ. ಬಹಳ ಬಹಳ ಮುಖ್ಯವಾದ ರೋಡಲ್ಲಿ ನಾವು ಹೋಗ್ತಾ ಇರೋದು. ಯಾಕೆಂದರೆ ಈ ರೋಡೇ ಸಾಕಷ್ಟು ದೇಶದ ವ್ಯಾಪಾರ ವಹಿವಾಟನ್ನು ನಡೆಸುವಂತಹ ರೋಡ್ ಇದು. ಇರಾನನ್ನು ಇರಾಕ್ಗೆ, ಹಾಗೆ ಇರಾಕನ್ನ ಜಾರ್ಡನ್ಗೆ, ಸಿರಿಯಾಗೆ, ಟರ್ಕಿಗೆ, ಎಲ್ಲ ದೇಶದ ಲ್ಯಾಂಡ್ ರೂಟ್ಸ್ಗೆ ಕನೆಕ್ಟ್ ಮಾಡುವಂತಹ ಏಕೈಕ ರೋಡ್ ಇದು ಅಂತೆ. ಅದಕ್ಕೋಸ್ಕರನೇ ಎಲ್ಲ ಜನಗಳು ಇಲ್ಲಿಗೆ ಎಂಟ್ರಾಗಿ, ಹಾಂ ನೋಡಿ ಇದೇ ಸಾಕ್ಷಿ, ಎಷ್ಟು ಲಾರಿಗಳು ಲೋಡ್ ತುಂಬಿಸ್ಕೊಂಡು ಲಾಜಿಸ್ಟಿಕ್ಸ್ ಮಾಡ್ತಾ ಇದ್ದಾರೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಅಂದರೆ ಇದೆ. ಅದಕ್ಕೋಸ್ಕರನೇ ಈ ವ್ಯಾಪಾರ ವಹಿವಾಟು ನಿಂತೋಗ್ಬಿಡುತ್ತೆ. ಇಲ್ಲಿ ಒಳಗೇನೆ ಕದನ, ಜಗಳ, ಫೈಟಿಂಗ್ ಇದ್ದರೆ ಹೆಂಗೆ ಸಾಗಿಸೋಕ್ಕಾಗತ್ತೆ? ಸೊ ಅದಕ್ಕೆ ಎಲ್ಲ ದೇಶಗಳು ಎಂಟ್ರಾಗಿ ತಮ್ಮ ತಮ್ಮ ಬೆನಿಫಿಟ್ಗೋಸ್ಕರ ಇಲ್ಲಿ ಸದ್ಯಕ್ಕೆ ಶಾಂತಿ ಸಂಧಾನ ಮಾಡಿದ್ದಾರೆ. ಮಾರ್ಕೆಟ್ ಈ ಒಂದು ಏರಿಯಾದಲ್ಲಿ ಕುರ್ದಿಶ್ ಜನಗಳು ತುಂಬ ಜಾಸ್ತಿ ಜನ ಇದ್ದಿದ್ದರಿಂದ ಸದ್ದಾಮ್ ಹುಸೇನ್ ಸಮಯದಲ್ಲಿ ಏನು ಮಾಡಿದ್ರಂತೆ, ಸದ್ದಾಮ್ ಹುಸೇನ್ ಅವರು ಅರಬ್ಸ್ಗೆ, ಎಸ್ಪೆಷಲಿ ಸುನ್ನಿ ಜನಗಳಿಗೆ ಈ ಜಾಗದಲ್ಲಿ ಲ್ಯಾಂಡ್ಸ್ನ ಫ್ರೀಯಾಗಿ ಕೊಟ್ರಂತೆ, ಬಂದು ಯಾರು ಬೇಕೋ ಇರಿ ಅಂತ. ಅದರಿಂದ ಏನಾಯ್ತಪ್ಪ ಅಂದರೆ ಇಲ್ಲಿಯ ಸದ್ದಾಮ್ ಹುಸೇನ್ ಅವರ ಉದ್ದೇಶ ಏನಂದರೆ ಈ ಒಂದು ಜಾಗದಲ್ಲಿ ಕುರ್ದಿಶ್ ಪಾಪ್ಯುಲೇಷನ್ಗಿಂತ ನಾವು ಮೆಜಾರಿಟಿ ಆದಾಗ ನಮಗೆ ಕಂಟ್ರೋಲ್ ಇರುತ್ತೆ ಅಂತ. ಬಟ್ ಅದಾದಮೇಲೆ ಏನಾಯಿತು, ಅದೇ ಯುದ್ಧಕ್ಕೆ ಕೂಡ ಕಾರಣ ಆಯಿತು. ಅವರಿಬ್ಬರ ಮಧ್ಯೆ ಅರಬ್ಸ್ ಮತ್ತು ಕುರ್ದ್ಸ್ ಮಧ್ಯೆ ದೊಡ್ಡ ಯುದ್ಧ ಆಗಿ ಬಹಳಷ್ಟು ಜನ ಸತ್ತರು, ಬಹಳಷ್ಟು ನೋವು ಉಂಟಾಯಿತು ಜಾಗದಲ್ಲಿ, ಬಹಳ ಪ್ರಾಬ್ಲಮ್ಸ್ ಆಯಿತು. ಆಗಲೇ ಕುರಿಗಳನ್ನ ನೋಡಿದ್ವಿ, ಇವಾಗ ಇರಾಕಿ ಒಂಟೆಗಳನ್ನು ನೋಡ್ತಾ ಇದ್ದೀರಾ ಮೊಟ್ಟ ಮೊದಲನೇ ಬಾರಿಗೆ. ಇಲ್ಲೊಂದು ಕ್ಯಾಮಲ್ ಕ್ಯಾಂಪ್ ಇದೆ, ಬನ್ನಿ ಕ್ಯಾಮಲ್ನ ಮಾತಾಡ್ಸೋಣ. ಇಸೆ ಹಾಯ್, ಸ್ಟಾಪ್ ದೇರ್. ಬನ್ನಿ ಮಾತಾಡ್ಸ್ಕೊಂಬರೋಣ ಒಂಟೆಗಳನ್ನ. ಇರಾಕಿ ಒಂಟೆಗಳು ಯಾವ ಭಾಷೆಯಲ್ಲಿ ಮಾತಾಡ್ತವೆ, ಏನು ಮಾಡ್ತವೆ? ಓ ಸೋ ನೈಸ್ ಕಲರ್ನು, ಸಕ್ಕದಾಗಿದೆ ಇರಾಕಿ ಒಂಟೆ. ಕಮ್ ಐ ಟೇಕ್ ಫೋಟೋ ಫಾರ್ ಯು. ಸಲಾಮ್ ಅಲೈಕುಮ್. ನೋಡ್ರಿ ಹೆಂಗಿದೆ ಒಂಟೆ, ಅಬ್ಬಾ 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 ಜೋರಾಗಿದೆ. ಇಲ್ಲಿ ನೋಡಿ ಬಿಳಿ ಒಂಟೆ, ಇರಾಕಿ ಒಂಟೆ. ಹಲೋ ಹಲೋ ಒಂಟೆ. ಕೊಂಡು ಅಗೀತಾ ಇದೆ ಇಲ್ಲಿ ಒಂಟೆ ಮತ್ತು ಅದ್ರ ಮರಿ. ಆಹಾ ಎಷ್ಟು ಚೆನ್ನಾಗಿದೆ ನೋಡಿ ಒಂಟೆ ಮರಿ. ಏನೋ ಸಮಾಚಾರ? ಹಾಂ ಸೋಮ ಮೂಸ್ ನೋಡ್ತಾ ಇದೆ. ಯಾ ಇಲ್ಲಿ ನೋಡಿ ಇಲ್ಲಿ ಮರಿಗಳು. ಓ ಅಮ್ಮ ಒಂಟೆ, ಇದು ಮಗು ಒಂಟೆ. ಸಾಕಾಗಿದೆ. ಇಲ್ಲಿ ಕ್ಯಾಮಲ್ ಹಾಲನ್ನು ಮಾರ್ತಾ ಇದ್ದಾರೆ. ಮಿಲ್ಕ್ ಮಿಲ್ಕ್ ಮಿಲ್ಕ್. ಹಾಂ ಹಿಂದಿ. ಹೌ ಆರ್ ಯು? ಗುಡ್. ಯುವರ್ ಕ್ಯಾಮಲ್? ಯುವರ್? ಹಾಂ ಮಾಲಿಕ್. ದಿಸ್ ಈಸ್ ಕ್ಯಾಮಲ್ ಮಿಲ್ಕ್. ಇದು ಕುಡಿಯೋಕ್ಕಾಗಲ್ಲ ರೀ, ಆದರೆ ಇಲ್ಲಿ ಜನಗಳು ಬಹಳ ಇಷ್ಟಪಡ್ತಾರೆ, ತುಂಬ ಹುಳಿ ಇರುತ್ತಿದ್ದು ಕ್ಯಾಮಲ್ ಮಿಲ್ಕ್. ಓಕೆ 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 ಓಕೆ. ನೋ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬ್ರೋ ಬಾಯ್. ನೋಡಿ ಅದನ್ನು ಕೊಡಕ್ಕೆ ಬರ್ತಾರೆ ನನಗೇನೆ. ಇಲ್ಲೂ ಬೇರೆ ಜನಗಳೆಲ್ಲ ನಿಲ್ಲಿಸಿದ್ದಾರೆ. ಸಲಾಮ್ ಅಲೈಕುಮ್. ಸೊ ಮಕ್ಕಳೆಲ್ಲ ಕ್ಯಾಮಲ್ ಜೊತೆ ಆಟ ಆಡೋಕ್ಕೆ ಇಷ್ಟಪಡ್ತಿದ್ದಾರೆ. ಹಲೋ. ಸಲಾಮ್ ಸಲಾಮ್. ಪ್ರಾಣಿಗಳ ಜೊತೆ ಮನುಷ್ಯರು ಬದುಕಕ್ಕೆ ಶುರು ಮಾಡಿದಾಗ ಎಷ್ಟು ಅದ್ಭುತವಾಗಿರುತ್ತೆ ಜೀವನ. ಸಿ ಎ ಬ್ಯೂಟಿಫುಲ್ ಸ್ಕೈ.
Huh? Very nice. Yeah, you like it? That is why road journey is always good. ಇರಾಕಿ ಕುರ್ದಿಸ್ತಾನ್ ಸಿಕ್ಕಾಪಟ್ಟೆ ಡೆವಲಪ್ಡು ಮತ್ತು ತುಂಬ ಚೆನ್ನಾಗಿದೆ. ನಾವಿರುವಂತಹ ಊರಿನ ಹೆಸರು ಸುಲೇಮಾನಿಯಾ ಅಂದ್ಬಿಟ್ಟು. ಈಗಷ್ಟೇ ಬಂದು ತಲುಪಿದ್ದೀವಿ. ಸ್ವಲ್ಪ ದಾರಿ ತಪ್ಪಿದ್ದೀವಿ, ಅದಕ್ಕೆ ಸ್ವಲ್ಪ ಕೇಳ್ತಾ ಇದ್ದೀವಿ ಲೊಕೇಶನ್ಗೆ ಹೆಂಗೆ ಹೋಗೋದು ಅಂತ. ನೋಡೋಣ, ಹೋಗಿ ತಲುಪಿದ್ಮೇಲೆ ಮತ್ತೆ ಇನ್ಫಾರ್ಮೇಷನ್ ಕೊಡ್ತೀನಿ. ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ, ಊಟ ಮಾಡಿಲ್ಲ. ಆಲ್ಮೋಸ್ಟ್ 5 ಗಂಟೆಗಳ ರೋಡ್ ಜರ್ನಿ. ಸದ್ಯ ಕುರ್ದಿಸ್ತಾನ್ ಎಂಟ್ರಿ ಪಾಯಿಂಟಲ್ಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ. ನಾನು ನಿನ್ನೆ ಒಂದು ವಿಚಿತ್ರವಾದ ಸಿಚುವೇಶನಲ್ಲಿ ಸಿಗಾಕೊಂಡಿದ್ದೆ. ಅದೇನಪ್ಪ ಅಂದರೆ, ನಮ್ಮ ಡಾಕ್ಟರ್ ಲೂಮಾ ಅವರು ಒಂದು ಗ್ರೂಪ್ ಇದೆ ಇಲ್ಲಿ ಬಂದು ಕ್ಯಾಂಪಿಂಗ್ ಮಾಡ್ತಾರೆ. ಯಾಕೆ ಕುರ್ದಿಸ್ತಾನ್ಗೆ ಅರಬ್ಸ್ ಬರ್ತಾರೆ ಅಂದರೆ, ಹಿಂದಿನ ಸಮಯದಲ್ಲಿ ಅರಬ್ಸ್ ಕಂಡ್ರೆ ಅರಬ್ಸಲ್ಲೇ ಸುನ್ನಿ ಕಂಡ್ರೆ ಶಿಯಾ ಆಗ್ತಾಯಿರಲಿಲ್ಲ, ಶಿಯಾ ಕಂಡ್ರೆ ಸುನ್ನಿ ಆಗ್ತಾಯಿರಲಿಲ್ಲ. ಸದ್ದಾಮ್ ಹುಸೇನ್ ಅವರು ಸುನ್ನಿ ಗ್ರೂಪ್ ಆಗಿರೋದ್ರಿಂದ ಅದಾದಮೇಲೆ ಈ ಒಂದು ಜಾಗದ ಮೆಜಾರಿಟಿ ಅಲ್ಲ, ಸುನ್ನಿ ಮೆಜಾರಿಟಿ ಅಲ್ಲದೆ ಹೋದ್ರೂ ಈ ಒಂದು ಜಾಗವನ್ನು ಆಳ್ತಾಯಿದ್ರು, ಅಂದರೆ ಇಡೀ ಇರಾಕ್ನ. ಆದರೆ ಕುರ್ದಿಸ್ತಾನ ಮುಂಚೆಯಿಂದ ಆಟಾನಮಸ್ ಆಗಿ ನಮಗೆ ಸಪ್ರೇಟ್ ಆದ ಒಂದು ಜಾಗ ಬೇಕು ಅನ್ನೋ ಥರ ಹೋರಾಡ್ತಾನೆ ಇದ್ದರು, ಜಗಳ ನಡೀತಾನೆ ಇತ್ತು. ಫೈನಲಿ ಸದ್ದಾಮ್ ಹುಸೇನ್ ಅವರು ಹೋದ ಮೇಲೆ, ಅವರ ರಿಜೈಮನ್ನು ಅಮೇರಿಕಾದವರು ಕಿತ್ತು ಬಿಸಾಕದ ಮೇಲೆ, ಡಿಕ್ಟೇಟರ್ಶಿಪ್ ಇರಾಕಿಂದ ಹೋದ ಮೇಲೆ ಕುರ್ದಿಸ್ತಾನ್ ಹಾಗೆ ಮಿಕ್ಕಿದ ಪ್ರಾಂತ್ಯದಿಂದ ಬಹಳ ಸಪರೇಟ್ ಆಯಿತು. ತಮ್ಮದೇ ಆದ ಓನ್ ರೂಲ್ಸು, ತಮ್ಮದೇ ಆದ ವೀಸಾ, ತಮ್ಮದೇ ಆದ ಆರ್ಮಿ, ಈ ಥರ. ಬಟ್ ಸ್ಟಿಲ್ ಇವತ್ತಿಗೂ ಇಲ್ಲಿ ಇರಾಕಿ ಪಾಸ್ಪೋರ್ಟ್ ಜನಗಳು ಯೂಸ್ ಮಾಡೋದು, ಹಾಗೆ ಇರಾಕಿ ಹಣವಾದ ಇರಾಕಿ ದಿನಾರ್ನೇ ಇಲ್ಲಿಯ ಜನಗಳು ಬಳಕೆ ಮಾಡೋದು. ಆದರೆ ಒಂದು ವಿಷಯ ಏನು ಖುಷಿ ಆಯ್ತಪ್ಪ ಅಂದರೆ, ಬಾಗ್ದಾದಲ್ಲಿ ಸುಡು ಬಿಸಿಲು ಮತ್ತು ಸಿಕ್ಕಾಪಟ್ಟೆ ಧೂಳು, ಮತ್ತು ಒಂದು ಗಾಳೀಲಿ ತೇವಾಂಶನೇ ಇಲ್ಲ, ಒಂಥರ ಡ್ರೈ ಫೀಲಿಂಗು. ಆದರೆ ಕುರ್ದಿಸ್ತಾನ್ ನೋಡಿ ಹೇಗಿದೆ ಅಂತ, ಎಷ್ಟು ಸುಂದರವಾಗಿದೆ. ನಾವು ಇದ್ದೀವಿ ಕುರ್ದಿಸ್ತಾನದ ಒಂದು ಸುಂದರವಾದ ನಗರವಾದ ಸುಮೇನಿಯಾ. ಯಾಕೆ ಇಲ್ಲಿಗೆ ಬಂದ್ವಿ ಅಂದರೆ, ನಿನ್ನೆ ನಮ್ಮ ಡಾಕ್ಟರ್ ಲೂಮಾ ಅವರು ಇಲ್ಲಿ ಕರ್ಕೊಂಬಂದು ಅವ್ರದ್ದೊಂದು ಗ್ರೂಪ್ ಇದೆ, ಇಲ್ಲಿ ಕ್ಯಾಂಪಿಂಗ್ ಮಾಡ್ತಾರಂತೆ ವೀಕೆಂಡ್ಸಲ್ಲಿ. ಇಲ್ಲಿ ಹೆಂಗೆ ಅಂದರೆ ಥರ್ಸ್ಡೇ ಮತ್ತು ಫ್ರೈಡೇ ಕ್ಯಾಂಪಿಂಗ್ ಮಾಡ್ತಾರೆ ಅಥವಾ ರಿಲ್ಯಾಕ್ಸ್ ಮಾಡ್ತಾರೆ. ನಮ್ಮಲ್ಲಿ ಸಂಡೇ ಸ್ಯಾಟರ್ಡೇ ಮಾಡ್ತೀವಲ್ಲ ಆ ಥರ. ಅದಕ್ಕೋಸ್ಕರ ಬಂದಿದ್ವಿ. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಕ್ಯಾಂಪ್ ಎಲ್ಲಿದೆ ಅಂತ ನಮಗೆ ಸಿಗಲಿಲ್ಲ, ಮತ್ತು ಅಲ್ಲಿರುವಂತಹ ಜನರು ಇಂಟರ್ನೆಟ್ ಸಂಪರ್ಕಕ್ಕೆ ಅಥವಾ ಕಾಲ್ ಸಂಪರ್ಕಕ್ಕೆ ಬರಲಿಲ್ಲ. ಅದಕ್ಕೋಸ್ಕರ ನಾವು ತಗಲಾಕೊಂಡ್ವಿ ರೋಡಲ್ಲಿ. ಏನು ಮಾಡೋದು ಗೊತ್ತಾಗ್ತಾ ಇರಲಿಲ್ಲ. ಈ ಒಂದು ನೋಡಿ ಹೆಂಗಿದೆ, ಇದು ದಟ್ಟವಾದ ಜಾಗ. ಈ ಒಂದು ದಟ್ಟವಾದ ಜಾಗದಿಂದ ಆಚೆ ಹೋಗೋ ಗೊತ್ತಾಗ್ತಾ ಇಲ್ಲ, ಹೋಟೆಲ್ ಹುಡ್ಕೋಕ್ಕೂ ಗೊತ್ತಾಗ್ತಾ ಇಲ್ಲ. ಅದಾದಮೇಲೆ ರೋಡಲ್ಲಿ ಒಂದಿಬ್ಬರು ಸ್ನೇಹಿತರು ಸಿಕ್ಕರು. ಅವ್ರು ನಿಲ್ಲಿಸಿ, ಏನು ಯೋಚನೆ ಮಾಡಿಬಿಡಿ, ನಾವು ನಮ್ಮ ಫಾರ್ಮ್ ಹೌಸ್ ಹೋಗ್ತಾಯಿದ್ದೀವಿ, ಇವತ್ತಿನ ರಾತ್ರಿ ನೀವು ಅಲ್ಲೇ ತಂಗಿ ಇದ್ದು ಅದಾದಮೇಲೆ ಬೆಳಗ್ಗೆ ಹೋಗೋರಂತೆ ಅಂತ ಹೇಳಿದ್ರು. ನಿನ್ನೆ ರಾತ್ರಿ ಲೂಮಾ ಅವ್ರಿಗೊಂದು ರೂಮ್ ಕೊಟ್ಟರು. ನಾನು ಹುಡುಗರ ಜೊತೆ ಮಲಗೋ ಮುಂಚೆ ಶೀಶಾ, ಪಾರ್ಟಿ, ಬಿಯರು ಮತ್ತು ಡಾಮಿನೋಸ್ ಅಂತ ಒಂದು ಆಟ ಆಡ್ತಾರೆ ಇಲ್ಲಿ ಹುಡುಗರು. ಆ ಒಂದು ಆಟ ಎಲ್ಲ ಬಹಳ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಲ್ವಾ, ಅದೇ ರೀತಿ ಎಲ್ಲ ಸರ್ಪ್ರೈಸಿಂಗ್ ಆಗಿ ನಡೆದೋಯ್ತು. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೋಡಿ ಇಲ್ಲಿ ಎಷ್ಟು ಹಸಿರಾಗಿದೆ, ಅಲ್ಲಿದೆ ನಮ್ಮ ಕಾರು. ವೆರಿ ಬ್ಯೂಟಿಫುಲ್ ಕುರ್ದಿಸ್ತಾನ್, ತುಂಬ ಸುಂದರವಾಗಿದೆ ಕುರ್ದಿಸ್ತಾನ್ ಮಾತ್ರ. ವೆದರು ಅಷ್ಟೇ ಒಳ್ಳೆ AC ಹಾಕ್ದಂಗಿದೆ. ಲಾಕ್ ಮಾಡಿ ಹೊರಡ್ತಾ ಇದ್ದೀವಿ. ಹೊರಡೋ ಮುಂಚೆ ಒಂದು ಫೋಟೋ ತಗೊಳ್ಳೋಣ ಗ್ರೂಪ್ ಜೊತೆಗೆ ಅಂತ. ಬಾಯ್. ನಿಮ್ಮನ್ನು ನಿಂದಿಸಿದರೆ ಅವಮಾನಿಸಿದರೆ ನಗುತ್ತಾ ಸ್ವೀಕರಿಸಿ. ಈ ಲೋಕದಲ್ಲಿ ಯಾರನ್ನು ಮೆಚ್ಚಿಸುವ ಪ್ರಯತ್ನ ಮಾಡಲು ಹೋಗಬೇಡಿ. ಒಂದಲ್ಲ ಒಂದು ದಿವಸ ನಿಮ್ಮ ಒಳ್ಳೆಯತನ ಎಲ್ಲರಿಗೂ ಅರ್ಥವಾಗುತ್ತದೆ. ಏಕೆಂದರೆ ಭಾವನೆ ಚೆನ್ನಾಗಿದ್ದರೆ ಭವಿಷ್ಯವೂ ಚೆನ್ನಾಗಿರುತ್ತದೆ.
ಕುರ್ದಿಸ್ತಾನಲ್ಲಿ ಪೆಟ್ರೋಲ್ ಬಂಕ್ ಕೂಡ ಸಿಕ್ಕಾಪಟ್ಟೆ ರಿಚಾಗಿ ಡಿಸೈನ್ ಮಾಡಿದ್ದಾರೆ. ಎಷ್ಟು ಸಕ್ಕತ್ತಾಗಿದೆ ನೋಡಿ. ಈ ಒಂದು ಪೆಟ್ರೋಲ್ ಬಂಕ್ ಹೆಸರು ಟಗರನ್ ಆಯಿಲ್ ಅಂದ್ಬಿಟ್ಟು ಇಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಸಕ್ಕತ್ತಾಗಿದೆ. ಮತ್ತು ಕುರ್ದಿಸ್ತಾನ್ನ ಟೂ ವೀಲರ್ ನೋಡ್ಬೋದು. ಬಾಗ್ದಾದಲ್ಲೆಲ್ಲ ಚಳಿನೇ ಇರಲ್ಲ ವರ್ಷ ಪೂರ್ತಿ, ಆದರೆ ಕುರ್ದಿಸ್ತಾನಲ್ಲಿ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ, ಬೆಟ್ಟ ಗುಡ್ಡದ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಬೈಕ್ ಓಡಿಸೋರು ಗ್ಲೌಸ್ ಹಾಕ್ಕೊಂಡು ಓಡಿಸ್ತಾರೆ. ಒಳಗೆ ಹಿಂಗೆ ಕೈನ ಇದರೊಳಗೆ ಇಟ್ಕೊಂಡು ಓಡಿಸ್ತಾರೆ, ತಡ್ಕೊಳಕ್ಕಾಗಲ್ಲ, ಕೈ ಫ್ರೀಸ್ ಆಗಿಬಿಡುತ್ತೆ. ಸೊ ಇದು ಇಲ್ಲಿಯ ಸ್ಥಿತಿ. ಕುರ್ದಿಸ್ತಾನ್ ಮಾತ್ರ ಅಮೇಝಿಂಗ್ ಆಗಿದೆ ರೀ. ವಾವ್, ನಾ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇರಾಕಲ್ಲಿ ಈ ಥರ ಒಂದು ಜಾಗನೂ ಇರುತ್ತೆ ಅಂತ. ಮಣ್ಣಿನ ಮೇಲೆ ಮಣ್ಣು ಎಂದು ಬರೆಯುವುದು ಎಷ್ಟು ಸುಲಭವೋ ಅದೇ ರೀತಿ ನೀರಿನ ಮೇಲೆ ನೀರು ಎಂದು ಬರೆಯುವುದು ಅಷ್ಟೇ ಕಷ್ಟ. ನೋಡ್ರಿ ಎಷ್ಟು ಸುಂದರವಾಗಿದೆ ಕುರ್ದಿಸ್ತಾನ್ನ ಬೆಟ್ಟ ಗುಡ್ಡಗಳ ಪ್ರದೇಶ. ಇರುವೆ ಯಾರಿಗೆ ಕಚ್ಚಿದರೂ ಇರುವೆಯೇ ಸಾಯುತ್ತದೆ ಎಂದು ಅರಿತಿರುವ ಮನುಷ್ಯ ಇನ್ನೊಬ್ಬರಿಗೆ ಕೆಡುಕನ್ನು ಬಯಸಿದರೆ ತನಗೆ ಕೆಡುಕುಂಟಾಗುತ್ತದೆ ಎಂಬುದನ್ನು ಮಾತ್ರ ಇಂದಿಗೂ ಅರಿತಿಲ್ಲ. ಒಂದೊಂದು ಮನೆ, ಒಂದೊಂದು ಜಾಗ ಒಳ್ಳೆ ಹೆವೆನ್ ಥರ ಇದೆ ರೀ. ಸ್ವಿಟ್ಜರ್ಲ್ಯಾಂಡ್ ಆಫ್ ಇರಾಕ್ ಅಂತ ಕರಿಬೋದು, ಅಷ್ಟು ಸಖತ್ತಾಗಿದೆ. ಇಲ್ಲಿ ಕುರ್ದಿಶ್ ಜನರು ಕುದುರೆ ಓಡಿಸ್ತಾ ಇದ್ದಾರೆ. ಓಹ್, ಕುರ್ದಿಶ್ ಕುದುರೆ ನೋಡ್ತಾ ಇದ್ದೀನಿ ಫಸ್ಟ್ ಟೈಮ್. ಹೌ ಆರ್ ಯು? ಬ್ಯೂಟಿಫುಲ್ ಹಾರ್ಸ್. ಓಯ್, ಹೆಂಗೆ ಅಲಂಕಾರ ಮಾಡಿದ್ದಾರೆ ನೋಡಿ ಕುರ್ದಿಶ್ ಹಾರ್ಸ್ನ. ಹಲೋ, ಹಿಸ್ ನೇಮ್ ಹೇಜಿಯರ್. ರಷ್ಯಾ. ಹಾಂ, ನೋಡಿ ಸಕ್ಕದಾಗಿ ಅಲಂಕಾರ ಮಾಡಿದ್ದಾರೆ. ವಾಟ್ ಈಸ್ ಯುವರ್ ನೇಮ್? Hezier. Nice meeting you, brother. This is your farm? Huh? Can I see? Huh? Come. We go. Huh? You come? Okay. ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಇದು ಎನ್ವಿರಾನ್ಮೆಂಟ್ ಸೈನ್ಸ್ ಕಾಲೇಜು. ಬಹಳ ಖುಷಿಯಾಗುತ್ತೆ. ನಮ್ಮಲ್ಲಿ ಇನ್ನೂ ಹೆಚ್ಚಾಗಿ ನಮ್ಮ ಪ್ರಕೃತಿಯನ್ನು ಉಳಿಸುವಂತಹ ಜಾಗಗಳು, ಹಾಗೆ ಅದಕ್ಕೆ ಬೇಕಾದಂತಹ ಟೆಕ್ನಿಕಲ್ ನಾಲೆಜನ್ನು ಪಡ್ಕೊಳ್ಳೋದಕ್ಕೆ ಕಾಲೇಜ್ಗಳ ಅವಶ್ಯಕತೆ ಇದೆ. ಖಂಡಿತ ಇಡೀ ಜಗತ್ತಿಗೆ ಅವಶ್ಯಕತೆ ಇದೆ. ಕುರ್ದಿಸ್ತಾನ್ನ ಸುಂದರ ಹೂಗಳು ಎಷ್ಟು ಸಕ್ಕತ್ತಾಗಿ ಗೊತ್ತಾ. ರೋಜಾ ಹೂವು, ಯೆಲ್ಲೋ ಕಲರು, ಒಂಥರ ಡಿಫ್ರೆಂಟ್ ಲೋಕ ರೀ ಇದು. ಇದು ಒಂದು ಫಾರ್ಮ್ ಹೌಸು. ಈ ಫಾರ್ಮ್ ಹೌಸಲ್ಲಿ ಅವ್ರನ್ನ ಕೇಳಿದೆ ಬರ್ಬೋದಾ ಅಂತ. ಹೋಗಿ ಅಲ್ಲಿಗೆ, ಆಮೇಲೆ ಬರ್ತೀನಿ ಅಂದರು. ಕುದುರೆಗಳಿಗೆಲ್ಲ ಹಾಯ್ ಹೇಳಿ ಬರೋಣ ಬನ್ನಿ. ಸಖತ್ತಾಗಿದೆ ನೋಡಿ. ಕುದುರೆನ ಅಲಂಕಾರ ಬೇರೆ ರೀತಿಯಲ್ಲೇ ಮಾಡ್ತಾರೆ ಇಲ್ಲಿ. ಹಲೋ, ಹೌ ಆರ್ ಯು? ವೆರಿ ಗುಡ್ ಹಾರ್ಸ್. ಐ ಆಮ್ ಫ್ರಮ್ ಇಂಡಿಯಾ, ಹಿಂದೂಸ್ತಾನ್. ಹೌ ಆರ್ ಯು? ವಾಟ್ ಈಸ್ ಹಾರ್ಸ್ ನೇಮ್? ಹಾರ್ಸ್ ನೇಮ್? ಸೊ ಕುದುರೆಗೆ ಮದ ಬಂದಿದೆಯಂತೆ, ಅದಕ್ಕೆ ಒದಾಡ್ತಾ ಇದೆ. ಇದೆಯಾ ಬೈಕ್ ನೋಡಿ, ಡರ್ಟ್ ಬೈಕು. ಬೆಟ್ಟದ ತಪ್ಪಲಿನಲ್ಲಿ ಮನೆಗಳನ್ನು ನೋಡ್ಬೋದು ನೀವು. ಕುರ್ದಿಶ್ ಜನಗಳು ಡ್ರೆಸ್ ಮಾಡೋ ಸ್ಟೈಲು ಕೂಡ ಬಹಳ ಬೇರೆ ನೋಡಿ. ಅವರ ಕುರ್ದಿಶ್ ಪ್ಯಾಂಟ್ಸ್ ಯಾವ ಥರ ಇರುತ್ತೆ ಅಂತ ಭಾಳ ಡಿಫ್ರೆಂಟ್ ಆಗಿರುತ್ತೆ. ಅವರ ಪೇಟ, ಅವರ ಡ್ರೆಸ್ಸು. ಇಲ್ಲಿ ಒಂದು ಫೇಮಸ್ ಆದ ತಿಂಡಿಯ ಜಾಗ ಇದೆ. ಕುರ್ದಿಸ್ತಾನ್ ಬ್ರೇಕ್ಫಾಸ್ಟ್ ಹೇಗಿರುತ್ತೆ ಅಂತ ಟ್ರೈ ಮಾಡೋಣ. ನೋಡಿ, ಇವರು ಕುರ್ದಿಶ್ ಅಂಕಲ್ಲು. ನಮಸ್ಕಾರ. ಯಾವನೋ ಇವನು ನಮ್ಮ ಊರಿಗೆ ಬಂದಿದ್ದಾನೆ ಅಂತ ಗುರಾಯಿಸ್ತಾ ಇದ್ದಾರೆ. ಯಾವ ದೇಶದಲ್ಲೂ ಬೆಳಗಿನ ತಿಂಡಿಗೆ ಈ ರೇಂಜ್ ಪ್ಲೇಟನ್ನು ಯಾರೂ ಕೊಟ್ಟಿಲ್ಲ. ಮೈ ಗಾಡ್, ಇವತ್ತಿನ ಬೆಳಗಿನ ತಿಂಡಿ. ಸೊ ತಿಂಡಿಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ.